ಹರೇ ಗಣೇಶ ನರಸಿಂಹ ಮಿತ್ರರೇ, ಗಣೇಶನೂಜ ಭಾರತವರ್ಷ ಗುಜರಾತಿ ಮಾತನಾಡುತ್ತಿರು ಹುಬ್ಬಳ್ಳಿಯಿಂದ. ಇವತ್ತು ನಾನು ನಿಮಗೆ ಏನು ಮಾಹಿತಿ ನೀಡ್ತಾ ಇದ್ದೇನೆಂದರೆ ಮಿತ್ರರೇ, ಆಷಾಢ ಮಾಸದ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಆಷಾಢ ಮಾಸದ ಪರವಾಗಿ ಮಾಹಿತಿ ಏನಪ್ಪ, ಆಷಾಢ ಮಾಸದಲ್ಲಿ ನಾವು ಏನು ಮಾಡಬೇಕು, ಎಲ್ಲರೂ ಏನು ಹೇಳ್ತಾರೆ, ಆಷಾಢ 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 ಅಂತ ಹೇಳ್ಬಿಟ್ಟು ಶುಭ ಕಾರ್ಯಗಳೆಲ್ಲ ವರ್ಜ್ ಮಾಡ್ತಾರೆ. ಮಿತ್ರರೇ, ಈ ಆಷಾಢದಲ್ಲಿ ಶುಭ ಕಾರ್ಯಗಳನ್ನೆಲ್ಲ ಏಕೆ ವರ್ಜ ಮಾಡಬೇಕು, ಆಮೇಲೆ ಈ ಆಷಾಢ ಮಾಸವನ್ನು ನಾವು ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಹೇಗೆ ನಾವು ಇದನ್ನು ಸಹಾಯವನ್ನು ಪಡ್ಕೋಬೇಕು ಅಂತ ಹೇಳ್ತೇನೆ ಮಿತ್ರರೇ. ನೋಡಿ ಮಿತ್ರರೇ, ನಮಗೆ ಗೊತ್ತಿರುವ ಹಾಗೆ, ನಿಮಗೆ ಗೊತ್ತಿರುವ ಹಾಗೆ ನವರಾತ್ರಿಗಳು ಒಂದೇ ಒಂದು ಬರುತ್ತೆ ಅಂತ ಹೇಳುತ್ತೇವೆ. ಹಾಗಲ್ಲ, ಯಾಕೆಂದರೆ ನಮ್ಮ ಸನಾತನ ಧರ್ಮ ಪ್ರಕಾರವಾಗಿ 4 ನವರಾತ್ರಿಗಳು ಬರುತ್ತೆ. ಒಂದು ಚೈತ್ರ ಮಾಸದಲ್ಲಿ, ಎರಡನೆಯದು ಆಷಾಢ ಮಾಸದಲ್ಲಿ, ಮೂರನೆಯದು ಆಶ್ವಜ ಮಾಸದಲ್ಲಿ, ನಾಲ್ಕನೆಯದು ಮಾಘ ಮಾಸದಲ್ಲಿ. ಇದರಲ್ಲಿ ಚೈತ್ರ ಮತ್ತು ಆಶ್ವಜ ಮಾಸ ಲಲಿತಾ ತ್ರಿಪುರ ಸುಂದರಿ, ರಾಜರಾಜೇಶ್ವರಿ ಮತ್ತು ದುರ್ಗಾದೇವಿಗೆ ಸಂಬಂಧಪಟ್ಟಿರುತ್ತದೆ. ಹಾಗೆ ಆಷಾಢ ಮಾಸದ ನವರಾತ್ರಿಯು ವರಾಹಿ ನವರಾತ್ರಿ ಎಂದು ಕರೆಯಲಾಗುತ್ತದೆ ಮತ್ತು ಮಾಘ ಮಾಸದ ನವರಾತ್ರಿಯು ಶ್ಯಾಮಲಾ ನವರಾತ್ರಿ ಅಂದರೆ ಮಾತಂಗಿ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಈ ಆಷಾಢ ಮಾಸದ ಗುಪ್ತ ನವರಾತ್ರಿಯು ಪ್ರಾರಂಭವಾಗುವುದು ಜುಲೈ 6ನೇ ತಾರೀಕಿಗೆ ಮತ್ತು ಇದು ಅಂತ್ಯವಾಗುವುದು 15ನೇ ತಾರೀಕು ಜುಲೈ 2024ಕ್ಕೆ. ಆಮೇಲೆ ಈ ಆಷಾಢ ಮಾಸದಲ್ಲಿ ಈ ನವರಾತ್ರಿಗೆ ನಾವೇನೆಲ್ಲ ಮಾಡಿದ್ರೆ ಏನೆಲ್ಲ ನಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮೊದಲು ನಾವು ಏನು ಮಾಡಬೇಕಂತ ಹೇಳಿದ್ರೆ, ನಮಗೆ ತುಂಬ ಆರೋಗ್ಯದ ಸಮಸ್ಯೆಗಳು ಏರ್ಪೇರಾಗ್ತಾ ಇದ್ದರೆ ಈ ಮಂತ್ರವನ್ನು ಜಪ ಮಾಡಬೇಕು. ಇದು ಮಂತ್ರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಡೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುಳಿತು ಈ ಮಂತ್ರವನ್ನು ಜಪ ಮಾಡಬೇಕು. ಓಂ ನಮೋ ಭಗವತೆ ಧನವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವಮಯ ವಿನಾಶಾಯ ತ್ರಿಲೋಕನಾಥಾಯ ವಿಷ್ಣುವೇ ಸ್ವಾಹ. ಯಾರಿಗೆ ತುಂಬ ದುಡ್ಡು ಕಾಸಿನ ಸಮಸ್ಯೆ ಇದೆಯೋ, ದುಡ್ಡು ಯಾರ ಹತ್ರ ಸೇವ್ ಆಗ್ತಾ ಇಲ್ವೋ ಅವರು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿಮೇ ದೇಹಿದಪಾಯ ಸ್ವಾಹ ಅಥವಾ ಈ ಮಹಾಲಕ್ಷ್ಮಿಯ ಮಂತ್ರವನ್ನು ಕೂಡ ತಾವು ಜಪ ಮಾಡಬಹುದು. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಅಂತ ಈ ಮಂತ್ರವನ್ನು ಕೂಡ ಜಪ ಮಾಡಬಹುದು. ಯಾರಿಗೆ ತಮ್ಮ ವಿವಾಹ ಪ್ರತಿಬಂಧಕ ದೋಷ, ವಿವಾಹದಲ್ಲಿ ಸಮಸ್ಯೆ ಅಥವಾ ವಿವಾಹದಲ್ಲಿ ಬೇರ್ಪಡುವಿಕೆ ಸಮಸ್ಯೆ ಇರುತ್ತದೆಯೋ ಅವರು ಓಂ ಹ್ರೀಂ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖಂ ಹೃದಯಂ ಮಮ ವಶ ಆಕರ್ಷಯ ಸ್ವಾಹ ಅಂತ ಈ ಮಂತ್ರವನ್ನು ಕೂಡ ನೀವು ಜಪ ಮಾಡಬಹುದು. ಯಾರಿಗೆ ತುಂಬ ನಿಮಗೆ ನಿಮ್ಮ ಸಂಬಂಧಿಕರಲ್ಲಿ ಸಮಸ್ಯೆ ಇದೆಯೋ ಅಥವಾ ಸಂಬಂಧಿಕರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಅಥವಾ ಮಿಸ್ಕಮ್ಯುನಿಕೇಷನ್ ಆಗಿದೆಯೋ ಅಥವಾ ನಿಮ್ಗೆ ಏನೋ ಕೊಳುವಾಗಿ ಹೋಗಿಬಿಟ್ಟಿದೆಯೋ ಅಥವಾ ನಿಮ್ಮ ಆಸ್ತಿ ಏನಾದರೂ ನಿಮಗೆ ಕ್ಷಯವಾಗಿದ್ದರೆ ಅಥವಾ ಲಾಸ್ ಆಗಿದ್ದರೆ ಈ ಕಾರ್ತವೀರ್ಯಾರ್ಜುನನ ಮಂತ್ರವನ್ನು ಜಪ ಮಾಡಬಹುದು. ಓಂ ಆಂ ಪ್ರೋಂ ಶ್ರೀಂ ಕ್ಲೀಂ ಗ್ಲೂಂ ಆಂ ರೀಂ ಪ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಯಾರಿಗೆ ಶತ್ರುಗಳ ಕಾಟ ವಿಪರೀತವಾಗಿದೆಯೋ, ಯಾರು ಕೋರ್ಟು ಕಚೇರಿ ಅಲದು ಸುಸ್ತಾಗಿದೆಯೋ ಅವರು ಓಂ ಲಿಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ಬುದ್ಧಿಂ ವಿನಾಶಯ ಲೀಂ ಓಂ ಸ್ವಾಹ ಅಥವಾ ಓಂ ಹ್ರೀಂ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಥವಾ ಯಾರಿಗೆ ತುಂಬ ಪಿತೃಗಳ ಶಾಪ ಇದೆಯೋ ಅವರು ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಈ ಮಂತ್ರಗಳನ್ನು ತಾವೇನು ಮಾಡ್ಬೋದು ಅಂದರೆ ಈ ಮಂತ್ರಗಳನ್ನು ಜಪ ಮಾಡಬಹುದು. ಯಾರಿಗೆ ತುಂಬ ಭಯ ಕಾಡ್ತಾ ಇರುತ್ತೋ ಅವರು ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ್ಮಿಯೋ ಬಂಧನಾನ್ ಮೃತ್ಯೋರ್ಮುಕ್ಷ್ಯ ಮಾಮೃತಾತ್. ಯಾರಿಗೆ ಸರ್ಪಗಳಿಂದ ತೊಂದರೆ ಆಗ್ತಾ ಇದೆಯೋ ಅವರು ಓಂ ಶ್ರೀಂ ಹ್ರೀಂ ಕ್ಲಿಂ ಸಂ ಶರವಣ ಭವಾಯ ನಮಃ ಅಂತ ಈ ಮಂತ್ರಗಳನ್ನು ಈ 9 ದಿನಗಳಲ್ಲಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಜಪ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಬಹುದು. ಹಾಗೆ ಮುಂದೆ ಆಷಾಢ ಮಾಸದ ಮಹತ್ವ. ಈ ಆಷಾಢ ಮಾಸದಲ್ಲಿ ದಕ್ಷಿಣಾಯನವು ಪ್ರಾರಂಭವಾಗುತ್ತದೆ. ಸೂರ್ಯನು ಯಾವಾಗ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡುತ್ತಾನೆ ಆವಾಗ ದಕ್ಷಿಣಾಯನ, ಇವಾಗ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ ಆವಾಗ ಉತ್ತರಾಯಣ. ಆಮೇಲೆ ಈ ಆಷಾಢದಲ್ಲಿ ಗುರುವಿನ ಗುರುಪೂರ್ಣಿಮೆಯೂ ಕೂಡ ಬರುತ್ತದೆ. ಈ ಆಷಾಢ ಮಾಸದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುತ್ತಾನೆ. ಆಮೇಲೆ ಅವನು ಯೋಗ ನಿದ್ರೆಯಿಂದ ಬರುವುದು ಕಾರ್ತಿಕ ಮಾಸದ ಏಕಾದಶಿ ದಿನದಂದು. ಈ ಆಷಾಢ ಮಾಸದಲ್ಲಿ ನಮ್ಮ ದಕ್ಷಿಣ ಭಾರತದ ಕಡೆ ಎಲ್ಲ ಆಷಾಢ ಮಾಸದಲ್ಲಿ ನಮ್ಮ ಸಂಸಾರದ ಅಥವಾ ನಮ್ಮ ಮನೆಯ
ನವ ವಧುಗಳು ಅಥವಾ ಹೊಸದಾಗಿ ಮದುವೆಯಾಗಿ ಬಂದಂಥ ಹೆಣ್ಣು ಮಕ್ಕಳನ್ನು ತವರು ಮನೆಗೆ ಕಳಿಸುತ್ತಾರೆ. ಏಕೆ ಅಂತ ಹೇಳಿದರೆ ಈಗ ಆಷಾಢ ಮಾಸದಲ್ಲಿ ಅವರು ಅಕಸ್ಮಾತ್ ಗರ್ಭಧಾರಣೆ ಮಾಡಿದರೆ ಅವರಿಗೆ ಜನವರಿ ಅಥವಾ ಫೆಬ್ರವರಿ ಆದ ಮೇಲೆ ಮಾರ್ಚ್ ಏಪ್ರಿಲಲ್ಲಿ ಬಿರು ಬೇಸಿಗೆಯ ಸಮಯದಲ್ಲಿ ಅದು ಗರ್ಭ ಡೆಲಿವರಿ ಆಗುತ್ತೆ ಅಂತ. ಅದಕ್ಕಾಗಿ ಆ ಟೈಮಲ್ಲಿ ಬಿರು ಬೇಸಿಗೆ ಇರುತ್ತೆ, ತುಂಬ ಹೀಟ್ ಇರುತ್ತೆ. ಹಾಗಾಗಿ ಅದು ಶಿಶು ಮತ್ತು ತಾಯಿಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಏನು ಮಾಡ್ತಾರೆ, ಆಷಾಢ ಮಾಸದಲ್ಲಿ ಅವರ ತವ್ರ ಮನೆಗೆ ಕಳಿಸುತ್ತಾರೆ. ಈ ಆಷಾಢ ಮಾಸದಲ್ಲಿ ಒಳ್ಳೆಯ ಕೆಲಸ ಏಕೆ ಮಾಡಲ್ಲ ಅಂತ ಹೇಳಿದ್ರೆ, ಈಗ ತುಂಬ ಮಳೆ ಇರುತ್ತೆ, ಆಮೇಲೆ ಗಾಳಿ ಬಿಟ್ಟಿರುತ್ತೆ, ಆಮೇಲೆ ಒಂದು ಸ್ವಲ್ಪ ಪ್ರಕೃತಿಯಲ್ಲಿ ಒಂದು ರೀತಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಇದರಲ್ಲಿ ಒಳ್ಳೆಯ ಕೆಲಸ ಮಾಡಲ್ಲ. ಆಮೇಲೆ ಇನ್ನೊಂದು ಇದಕ್ಕೆ ಕಾರಣವೇನಂತ ಹೇಳಿದ್ರೆ, ನಮ್ಮ ರೈತರು ಈ ಸಮಯದಲ್ಲಿ ಅವರು ತಮ್ಮ ಹೊಲದಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಿರ್ತಾರೆ. ರಾಟಿ ಹೊಡೆಯೋದು, ಬೀಜ ಬಿತ್ತುವುದು, ಆಮೇಲೆ ಕಳೆ ಕೀಳುವುದು. ಹಾಗಾಗಿ ಇವರು ಗದ್ದೆಗಳಿಗೆ ತಮ್ಮ ಸಮಯವನ್ನು ಕೊಡುವ ಕಾರಣವಾಗಿ ಈ ಸಮಯದಲ್ಲಿ ಆಷಾಢ ಮಾಸದಲ್ಲಿ ಯಾವುದೇ ಮದುವೆ ಮುಂಜುವಿ ಕಾರ್ಯಕ್ರಮಗಳು ಮಾಡಲ್ಲ. ಹಾಗಾಗಿ ಇದು ಆಷಾಢ ಮಾಸದ ಸಂಪೂರ್ಣ ಪರವಾಗಿ ಮಾಹಿತಿ ಇರುತ್ತೆ ಮಿತ್ರರೇ. ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಈ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏಕೆ ಅಂತ ಹೇಳಿದ್ರೆ ಮಿತ್ರರೇ, ಮುಂದೆ ನನಗೆ ಕೂಡ ಇನ್ನೂ ನಿಮಗೆ ಪರವಾಗಿ ಬೇರೆ ಬೇರೆ ಮಾಹಿತಿಗಳನ್ನು ಕೊಡಲಿಕ್ಕೆ ಇಚ್ಛೆ ಆಗುತ್ತೆ. ಆಮೇಲೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡುವುದು, ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ 9886317423ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ 9886317423ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮಿತ್ರರೇ. ಹರೇ ಗಣೇಶ ನರಸಿಂಹ.